ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಿನ್ನೆ RCB ವರ್ಸಸ್ CSK ಮ್ಯಾಚ್ ಇತ್ತು. RCB ಅವರಂತೂ ಸಖತ್ತಾಗಿ ಬ್ಯಾಟಿಂಗ್ ಮಾಡಿ ಚೇಸಿಂಗ್ ಮಾಡಿ ಪ್ಲೇ ಆಫ್ಸಿಗೆ ಎಂಟರ್ ಆಗಿಬಿಟ್ಟಿದ್ದಾರೆ. ಇದು ಜನಕ್ಕೆ ಎಷ್ಟು ಖುಷಿ ಕೊಟ್ಟಿದೆ. RCBಯನ್ಸು ಇದ್ರ ಬಗ್ಗೆ ಹಬ್ಬನೇ ಮಾಡ್ತಾ ಇದ್ದಾರೆ. ಬನ್ನಿ RCBಯನ್ಸ್ ಹತ್ರನೇ ಕೇಳೋಣ ಇದು ಎಷ್ಟು ಖುಷಿ ಕೊಟ್ಟಿದೆ ಅವ್ರಿಗೆ ಅಂತ ಹೇಳಿ. RCB ವಿನ್ ಆಗಿರೋದು ನಿಮಗೆ ಎಷ್ಟು ಖುಷಿ ಆಗ್ತಿದೆ? ಪ್ಲೇ ಆಫ್ಸಿಗೆ ಎಂಟರ್ ಆಯಿತು. ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ ತುಂಬ ಕ್ರೂಷಿಯಲ್ ಮ್ಯಾಚ್ ಇತ್ತು. ಎಲ್ಲರೂ ಚೆನ್ನಾಗಿ ಆಡಿದ್ರು. ಎಸ್ಪೆಷಲಿ ಲಾಸ್ಟ್ ಓವರ್ ದಯಾಲ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಆ ಧೋನಿ 6 ಹೊಡೆದಿದ್ದು ಒಂದೊಳ್ಳೆ ಸ್ಪೋರ್ಟಿವ್ ಆಗಿತ್ತು ಗೇಮು. ತುಂಬ ಚೆನ್ನಾಗಿತ್ತು. ಆದರೂ ಎಲ್ಲ ನಮ್ಮವ್ರು ನಮ್ಗೆ ಸಪೋರ್ಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಏನೇ ಆದ್ರೂ ಆ ಗ್ರೌಂಡಲ್ಲಿ ನಿಂತು ನೋಡೋ ಮಜಾನೇ ಬೇರೆ. ಸ್ಯಾಡ್ ನ್ಯೂಸ್ ಏನಂದರೆ ನಮ್ಗೆ ಯಾರಿಗೂ ಟಿಕೆಟ್ ಸಿಕ್ಕಿಲ್ಲ. ಸೊ ಅದರಿಂದ ಬೇಜಾರಾಯಿತು ಎಲ್ಲರಿಗೂ. ಬಟ್ ಆದ್ರೂ ನಮ್ಮ ಟೀಮ್ ಚೆನ್ನಾಗಿ ಆಡಿದ್ದಕ್ಕೆ ನಮ್ಗೆ ತುಂಬ ಖುಷಿ ಆಯಿತು. RCB ಫಾರ್ ಎವರ್. ಥ್ಯಾಂಕ್ ಯು. RCB ಸಲ ಕಪ್ ಗೆಲ್ಲುತ್ತೆ ಮೇಡಮ್, ಕಾನ್ಫಿಡೆನ್ಸ್ ಇದೆ, ಗೆಲ್ಲುತ್ತೆ. ಈ ಸ್ಪಿರಿಟ್ ಇರಬೇಕು. ಇದೇ ಹೊಸ ಅಧ್ಯಾಯ ಅಂದಮೇಲೆ ಇನ್ನೇನು. ಅಲ್ಲ, ಎಲ್ಲರೂ RCB ಪ್ಲೇ ಆಫಿಗೆ ಹೋದರೆ ಸಾಕು ಅಂತ ಹಬ್ಬನೇ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಸಾಕು ಮೇಡಮ್, ನಾವು ಪ್ಲೇ ಆಫ್ ಬಂದಿದೆ ನಮ್ಮ ಖುಷಿ. ನಮ್ಗೆ ಚೆನ್ನಾಗಿ ಹೊಡಿಬೇಕಂತ ಇತ್ತು, ನಾವು ಹೊಡೆದ್ವಿ, ನಾವು ಗೆದ್ವಿ. ನಮ್ಗೆ ತುಂಬ ಖುಷಿ ಆಯಿತು. ಆದ್ರೂ ಆ ಎಕ್ಸೈಟ್ಮೆಂಟ್ ತುಂಬ ಚೆನ್ನಾಗಿತ್ತು. ಮತ್ತೆ ಈ ಥರ ಮ್ಯಾಚ್ ಎಲ್ಲೂ ಆಗೋದು ಇಲ್ಲ. ಅದು ವ್ಯೂವರ್ಸ್ ಬೇರೆ 49 crore ವ್ಯೂ ಇತ್ತು ಜಿಯೋ ಇದರಲ್ಲಿ. ಫುಲ್ ಇಂಟರ್ನೆಟೇ ಕ್ರ್ಯಾಶ್ ಆಗಿತ್ತು. ನಾವು ಲಾಸ್ಟ್ ಓವರ್ ನೋಡೋಕ್ಕಾಗಿಲ್ಲ, ಆ ರೇಂಜ್ಗಿತ್ತು. ಬಟ್ ಆದರೂ ತುಂಬ ಖುಷಿ ಆಯಿತು. ವಿರಾಟ್ ಕೊಹ್ಲಿ ಆಗಲಿ, ಫಾಫ್ ಆಗಲಿ, ಪ್ರತಿ 11 ಜನನೂ ಚೆನ್ನಾಗಿ ಆಡೋರು. ಅದರಿಂದ ನಮ್ಗೆ ತುಂಬ ಖುಷಿ ಆಯಿತು. ದಿನೇಶ್ ಕಾರ್ತಿಕ್ ಸ್ವಲ್ಪ ರನ್ಸ್ ಕಮ್ಮಿ ಮಾಡಿಬಿಟ್ರಲ್ಲ ಈ ಸಲ. ಇಲ್ಲ ಮೇಡಮ್, ಅವ್ರು ಆಡಿದ್ದಾರೆ. ಆ ಎಕ್ಸ್ಪೀರಿಯನ್ಸ್ ಯಾರಿಗೂ ಇಲ್ಲ ಮೇಡಮ್. ಸೀರಿಯಸ್ ಆಗಿ ಧೋನಿ ಬಿಟ್ಟರೆ ನೆಕ್ಸ್ಟ್ ಇಡೋದು ಇಂಡಿಯನ್ ಕೀಪರ್ ಅಂದರೆ ದಿನೇಶ್ ಕಾರ್ತಿಕೇನೆ. ನೆಕ್ಸ್ಟ್ ಸೀಸನಲ್ಲಿ ಮಿಸ್ ಮಾಡ್ತೀರಾ ದಿನೇಶ್ ಕಾರ್ತಿಕ್? ಮ್ಯಾಮ್, ಯಾರು ಹೇಳಿದ್ದು ಮಿಸ್ ಆಗ್ತಾರೆ ಅಂತ? ಅವ್ರು ಆಲ್ರೆಡಿ ರೆಡಿಯಾಗಿದ್ದಾರೆ. ಲಾಸ್ಟ್ ಮ್ಯಾಚ್ ಅಂತ ಇಲ್ಲ ಮೇಡಮ್, 100% ಅವರು ನಂಗೆ ತಿಳಿದಂಗೆ ಆಡ್ತಾರೆ. RCBಗೆ ಆಡ್ತಾರೋ CSKಗೆ ಆಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಬಿಟ್ಟು ಮಾಡ್ತೀವಿ. ಆ ಎಕ್ಸ್ಪೀರಿಯನ್ಸ್ ಇರಬೇಕು ಕೀಪರ್ ಆಗಿ. CSK ಫ್ಯಾನ್ಸ್ಗೆ ಲಾಸ್ಟ್ ಆಗಿ ಏನು ಹೇಳ್ತೀರಾ? ಮ್ಯಾಮ್, ಎಲ್ಲರೂ ಒಂದೇ. ಸುಮ್ಮನೆ ಕಾಂಟ್ರವರ್ಸಿ ಯಾಕೆ ಕ್ರಿಯೇಟ್ ಮಾಡೋಣ? ಗೇಮ್ ಆಫ್ ಕ್ರಿಕೆಟ್ ಎಲ್ಲರೂ ಎಂಜಾಯ್ ಮಾಡೋಣ. ಅವ್ರ ಆಟದಲ್ಲಿ ನಾವು ಸೋತ್ರಿ, ನಮ್ಮ ಆಟದಲ್ಲಿ ನಾವು ಗೆದ್ವಿ. ಅಷ್ಟೇ ಡಿಫ್ರೆನ್ಸ್. ಅಷ್ಟೇ ಒಟ್ಟಿನಲ್ಲಿ ನಾವು ಹೊಡೆದ್ವಿ. ಈ ಸಲ ಕಪ್ ನಮ್ದೇನೆ. Obviously ma'am, amazing game it was. ಏನಕಂದರೆ ಇಟ್ ವಾಸ್ ಲೈಕ್ ವರ್ಲ್ಡ್ ಕಪ್ ಫೈನಲ್ಗೆ ನಾವು ಇಂಡಿಯಾ ರೀಚ್ ಆದಾಗ ಏನು ಒಂದು ಎನರ್ಜಿ ಇತ್ತು ನಮಗೆ, ನಾವು ಗೆಲ್ತೀವಿ ಅಂತ. ಸೊ ಆಲ್ ಓವರ್ ಇಂಡಿಯಾ ಆಗಿರ್ಬೋದು, ಅಬ್ರಾಡ್ ಆಗಿರ್ಬೋದು, RCB ಗೆಲ್ಲೇಬೇಕು ಅನ್ನೋ ಒಂದು ಪಾಸಿಟಿವ್ ಎನರ್ಜಿ ಇತ್ತು. ಸೊ ಯು ಕುಡ್ ಹ್ಯಾವ್ ಸೀನ್ ದಟ್ ಎನರ್ಜಿ ಲೆವೆಲ್ಸ್ ಆಫ್ CSK. ಸೊ ಎಲ್ಲರೂ ಸ್ವಲ್ಪ ಡೌನೇ ಇದ್ದರು. ನಮ್ಮಲ್ಲಿರೋ ಎನರ್ಜಿ ಮತ್ತು ನಾವು ಸ್ಪೆಕ್ಟೇಟರ್ಸ್ ಏನಿದ್ದು ಎಲ್ಲ ಎನರ್ಜಿ ಸೇರಿ ವಿ ಕುಡ್ ಏಬಲ್ ಟು ವಿನ್ ದ ಮ್ಯಾಚ್. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ವಿನ್ ದ ಟ್ರೋಫಿ ದಿಸ್ ಟೈಮ್. 18 ಅಂತ ಹೇಳ್ತಾರೆ, 18 ಅದು ವರ್ಕೌಟ್ ಆಯ್ತು ಅನ್ಸುತ್ತೆ ಈ ಸಲ. ವರ್ಕೌಟ್ ಆಗಿದೆ ಮ್ಯಾಮ್, ವರ್ಕೌಟ್ ಆಗಿದೆ. ಡೆಫಿನೆಟ್ಲಿ ವರ್ಕೌಟ್ ಆಗಿದೆ. ಯಾಕಂದರೆ 18 ರನ್ನಿಂದ ನಾವು ಸೇವ್ ಮಾಡ್ಕೊಬೇಕಾಯ್ತು ಅದನ್ನು. ಸೊ ಅದಕ್ಕಿಂತ ಜಾಸ್ತಿನೇ ಮಾಡಿಕೊಂಡು. ಆ್ಯಂಡ್ ಮೋರ್ ಓವರ್ ಕ್ಯಾಚ್ ತೊಗೊಂಡಿದ್ದು ಡುಪ್ಲೆಸಿಸ್ ಆಗಿರ್ಬೋದು, ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಕ್ಯಾಚ್. ಅದೇ ರೀತಿ 6 ಪಟಿದಾರ್ ಆಗಿರ್ಬೋದು, ಮತ್ತು ಮ್ಯಾಕ್ಸ್ವೆಲ್ ಅವತ್ತಿಂದ ಆಡ್ದಲ್ಲೇ ಇರೋದು. ನಿನ್ನೆ 4 balls 16 runs. ಸೊ 400 ಸ್ಟ್ರೈಕ್ ರೇಟಲ್ಲಿ ಆಡಿದ್ರು. ಸೊ ಆಲ್ ದೋಸ್ ಥಿಂಗ್ಸ್ ಇಟ್ ವರ್ಕ್ ವೆಲ್ ಮ್ಯಾಮ್. ಅಂದರೆ ಈ ಸಲ CSK ಫ್ಯಾನ್ಸಿಗೆ ಏನು ಹೇಳ್ತೀರಾ? CSK ಫ್ಯಾನ್ ಅಫ್ಕೋರ್ಸ್ ವಿ ಆರ್ ಆಲ್ಸೋ ಧೋನಿ ಫ್ಯಾನ್. ಸೊ ಧೋನಿ ಅವ್ರು ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ಸುತ್ತೆ ಈ ಟೈಮ್. ಇವನ್ ವಿ ಡು ಮಿಸ್, ಬಟ್ ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್ ಫಾರ್ ದೆಮ್. RCB ಸಲ ಪಕ್ಕಾ ಕಪ್ ಗೆಲ್ಲುತ್ತೆ ಡೆಫಿನೆಟ್ಲಿ ಮ್ಯಾಮ್. ಯಾಕಂದರೆ ಈ ಒಂದು 7 ಗೇಮ್ಸ್ ವಿ ಹ್ಯಾವ್ ವನ್, 6 ಗೇಮ್ಸ್ ವಿ ಹ್ಯಾವ್ ವನ್. ಸೊ ಅಂದರೆ 2 ಗೇಮ್ಸ್ ಅಷ್ಟೇ ನಮ್ಗೆ ಬೇಕಾಗಿರುವಂಥದ್ದು. ಈ ಸಲ ಆ ಒಂದು ಎನರ್ಜಿ ಲೆವೆಲ್ಸ್ ಚೆನ್ನಾಗಿದೆ. ಈಚ್ ಪ್ಲೇಯರ್ ಆರ್ ಕಾನ್ಫಿಡೆಂಟ್. ನಮ್ಗೆ ಒಂದು ಗೇಮ್ ನಾವು ಗೆಲ್ಲಬೇಕು ಅಂತಂದರೆ ಲಾಸ್ಟ್ ಬಾಲ್ವರೆಗೂ ನಾವು ಫಿನಿಶ್ ಮಾಡೋವರೆಗೂ ಕಾನ್ಫಿಡೆಂಟ್ ಇರಬೇಕು. ಆ ಒಂದು ಸ್ಟ್ರೆಂತ್ RCBಗಿದೆ. ಇಟ್ ವರ್ಕ್ಸ್. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ವಿನ್. ಈ ಸಲ ಕಪ್ ನಮ್ಮದು ಅನ್ನೋ ಹೇಳೋ ಚಾನ್ಸಸ್ ಡೆಫಿನೆಟ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಒಂದು ಗರ್ಲ್ಸ್ ಟೀಮು ಸಹ ಸಪೋರ್ಟ್ ಸಿಕ್ಕಿದೆ. ಸೊ ಯಾವುದೇ ಒಂದು ಜೆಂಟ್ಸ್ ಒಂದು ಲೆವೆಲ್ ರೀಚ್ ಆಗಬೇಕು ಅಂದರೆ ಹೆಣ್ಮಕ್ಳ ಒಂದು ಪ್ರಭಾವ ಇರುತ್ತೆ. ಅದೇ ರೀತಿ ಈ ಸಲ ಹೆಣ್ಮಕ್ಳು RCB ಹೆಣ್ಮಕ್ಳ ಪ್ರಭಾವನೂ ಇದೆ ಅಂತ ಅನ್ಕೊಳ್ತೀನಿ ನಾನು. ಹಾಗಾದ್ರೆ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ. ಆಬ್ವಿಯಸ್ಲಿ ವಿ ಅಕ್ಸೆಪ್ಟ್ ದಟ್. ಅಂಡ್ ಇನ್ನೊಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೂಡ ಬಂದಿತ್ತು. RCB ಸತತವಾಗಿ ಮ್ಯಾಚಸ್ನ ಸೋಲ್ಬೇಕಾದ್ರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರು ಬಂದಿದ್ದಕ್ಕೆ ಈ ಮ್ಯಾಚಸ್ನ ಸೋಲ್ತಾರೆ. ನೆವರ್ ಮ್ಯಾಮ್. ಸಿ ಆ ಥರ ಎಲ್ಲ ನಾವು ಹೇಳಿಕ್ಕೆ ಹೋಗಬಾರ್ದು. ಎಲ್ಲೋ ಒಂದು ಕಡೆ ರಾಂಗ್ ಥಾಟ್, ಎಲ್ಲೋ ಒಂದು ಕಡೆ ಈಗ ಮೀಡಿಯಾದಲ್ಲಿ ಬಿಟ್ಟಿರ್ತಾರೆ, ಅದನ್ನೇ ದೊಡ್ಡದಾಗಿ ವೈರಲ್ ಮಾಡಿಬಿಡ್ತಾರೆ. ಸೊ ಇಟ್ ವಾಸ್ ನಾಟ್ ರೈಟ್ ವೇ. ವಿ ಶುಡ್ ನಾಟ್ ಥಿಂಕ್ ಲೈಕ್ ದಟ್ ಆಲ್ಸೋ. ವಿ ಶುಡ್ ನಾಟ್ ಡಿಸ್ಕ್ಲೋಸ್ ದಿಸ್ ಆ್ಯಂಡ್ ಅದ್ರ ಬಗ್ಗೆ ನಾವು ಮಾತಾಡಬಾರ್ದು. RCB ಎಷ್ಟು ಖುಷಿ ಆಗ್ತದೆ ನಿಮ್ಗೆ RCBಗೆ? ಅಯ್ಯೋ, ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ. ನಿನ್ನೆ ಒಂಥರ ಮೆಂಟ್ಲ ಥರ ಆಗ್ಬಿಟ್ಟಿದ್ವಿ. ತುಂಬ ಖುಷಿ ಆಯಿತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಆಸಮ್ ಮ್ಯಾಚ್. CSK ಫ್ಯಾನ್ಸ್ಗಂತೂ ಉರಿಸ್ತಾ ಇದ್ದೀರಾ ಫುಲ್ಲು. ಆ ಥರ ಇಲ್ಲ. ನಾವು CSKಗೂ ಇಷ್ಟನೇ ನಮಗೆ. ಬೇರೆಯವರೆಲ್ಲ ಉರಿಸ್ತಾರೆ. ಧೋನಿ ಆಲ್ಸೋ
ನಮ್ಗೆ ಇಷ್ಟನೇ. ಧೋನಿ ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು. ಎಸ್ಪೆಷಲಿ ಅವ್ರು ಔಟ್ ಆಗಿದ್ದೆ ಲೈಕ್ ಟರ್ನಿಂಗ್ ಪಾಯಿಂಟು, ಅದೇ ಟ್ವಿಸ್ಟು. ಇಲ್ಲಾಂದರೆ ಮೋಸ್ಟ್ಲಿ ನಮ್ಮ ಕೈಯಲ್ಲಿ ಇದ್ದಿಲ್ಲ. ಬಟ್ ಯಶ್ ದಯಾಲ್ ಯು ಬ್ಯೂಟಿ ಮಸ್ತ್ ಬಾಲಿಂಗ್ ಮಾಡಿದ್ದೀರಾ, ಅಲ್ಟಿಮೇಟ್ ಸ್ಲೋ ಬಾಲ್. ಮ್ಯಾಕ್ಸ್ವೆಲ್ ಫಸ್ಟ್ ಬಾಲ್ ವಿಕೆಟು ಸೈಕಾಗಿ ಆಡಿಸಿದ್ರು. ಮತ್ತು ದೂಬೆ ಎಸ್ಪೆಷಲಿ ಹೊಡಿತಾರೆ, ಬಟ್ ನಿನ್ನೆ ಅವ್ರಿಗೆ ಬೇಗ ಔಟ್ ಮಾಡಿಸಿದ್ದು ಒಳ್ಳೇದಾಯಿತು. ಚೆನ್ನಾಗಿ ಆಡಿದ್ದಾರೆ ಎಲ್ಲ, ಒಳ್ಳೆ ಪರ್ಫಾರ್ಮೆನ್ಸು ಫೀಲ್ಡಿಂಗಲ್ಲಿ, ಬಾಲಿಂಗು, ಬ್ಯಾಟಿಂಗಲ್ಲಿ. ವೆರಿ ಗುಡ್. ವೆಯ್ಟ್ ಮಾಡಿ ಅಂತಿದ್ದಾರೆ ಬೇರೆ ಫ್ಯಾನ್ಸ್. ಇದು ಕಪ್ಪು ಎಲ್ಲಗಿನ ಜಾಸ್ತಿ ಖುಷಿಯಾಗಿದೆ ಅಂದರೆ ನೆನ್ನೆನೆ, ಎಸ್ಪೆಷಲಿ CSK ಮೇಲೆ. ಇಂಥ ಮೂಮೆಂಟ್ಸಲ್ಲಿ ಯೂಶ್ವಲಿ ನಾವು ಸೋಲ್ತೀವಿ, ಬಟ್ ಅಂದ್ರೆ 18 ಫಾರ್ಮುಲಾ ವರ್ಕ್ ಆಯ್ತಾ? ಹೌದು ಖಂಡಿತ. ಜರ್ಸಿ ನಂಬರ್ 18 ವಿರಾಟ್ ಕೊಹ್ಲಿ, ಇದು ನಿನ್ನೆ ಡೇಟ್ 18 ಆ್ಯಂಡ್ ಅಗೇನ್ ಮೇ 18 ಆಡಿರೋ ಮ್ಯಾಚಸ್ ಎಲ್ಲ RCB ಯಾವುದು ಸೋತಿಲ್ಲ. ಸೊ ಯಾ ಇಟ್ ಮೇ ಬಿ ಕೂಡ 218 ಆಗಿತ್ತು. ಹಾಂ ಕರೆಕ್ಟು. ಸೊ 201 ಅವ್ರಿಗೆ ಟಾರ್ಗೆಟ್, ಎಸ್ಪೆಷಲಿ ಟು ಕ್ವಾಲಿಫೈ ಫಾರ್ ಪ್ಲೇ ಆಫ್ಸ್. ಅದ್ರ ಒಳಗಡೆ ರೆಸ್ಟ್ರಿಕ್ಟ್ ಮಾಡಿದೆ ಅಂದರೆ ರಿಯಲಿ ಗ್ರೇಟ್. ಅಂದರೆ ಹೆಣ್ಮಕ್ಳು ಕೂಡ ಸ್ವಲ್ಪ ಲಕ್ ತಂದು ಕೊಡ್ತಾ ಇದ್ದಾರೆ ಅಂತ. ಮೇ ಬಿ ಎಸ್, ಈ ಸಲ ಅವ್ರು ಕಪ್ ಗೆದ್ದಿದ್ದಾರೆ. ಸೊ ಮೇ ಬಿ ಎಸ್, ಚಾನ್ಸಸ್ ಇದೆ ಗೆಲ್ಲಕ್ಕೆ ಖಂಡಿತ. ಆ್ಯಂಡ್ ಐ ವುಡ್ ಸೇ ಯಾರನ್ನ ಡಿಸರ್ವ್ ಮಾಡ್ತಾರೆ ಈ IPL ವಿನ್ ಆಗಂದರೆ ದಟ್ ಮಸ್ಟ್ ಬಿ RCB. ಏನಕ್ಕಂದರೆ ಅವ್ರು ಬಂದಿರೋ ಕಮ್ಬ್ಯಾಕು ಐ ಡೋಂಟ್ ಥಿಂಕ್ ಎನಿ ಒನ್. ಬೇಜಾರಂತ ಏನಿಲ್ಲ. CSK ಆಲ್ವೇಸ್ ಫ್ಯಾನು, ಲೂಸರ್ ವಿನ್ CSKನೇ. ಆದರೆ ಧೋನಿ ಹೊಡೆದಿರೋ ಶಾಟು ಎಡ್ಜಾಗ್ಬಿಟ್ಟಿದೆ. ಅದು ಇಲ್ಲಾಂದರೆ ಔಟ್ ಆಫ್ ಬೌಂಡ್ರಿನೇ 2 ದಿವಸ RCBನೂ ಮನೆಗೆ ಬರುತ್ತೆ. ಬನೆ ಮಾಡಿದ್ದಾರೆ ಪ್ಲೇ ಆಫ್ಸಿಗೆ ಸೆಲೆಕ್ಟ್ ಆಗಿದೆ ಅಂತ. ನೀವು ಎಷ್ಟು ಖುಷಿ ಆದ್ರಿ RCB ವಿನ್ ಆಗಿದೆ ಅಂತ? ಡೆಫಿನೆಟ್ಲಿ ನಾವು ಖುಷಿಯಾಗಿದ್ದೀವಿ. RCB ಲಾಸ್ಟ್ ಟೈಮು ಪ್ಲೇ ಆಫಿಗೆ ಬರೋಕ್ಕಾಗಲಿಲ್ಲ, ಈ ಸತಿ ಇಟ್ಸ್ ಅ ಮಿರಾಕಲ್. May 3 ತನಕ ಎಲ್ಲರೂ ಏನು ಅಂದ್ಕೊಂಡಿದ್ರು, 80% ಚಾನ್ಸಸ್ಸು RCB ಬರೋಕ್ಕಾಗಲ್ಲ ಅಂದ್ಕೊಂಡಿದ್ರು. ಬಟ್ May 13 ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅನ್ನೋದಕ್ಕೆ ಇದು ಎಕ್ಸಾಂಪಲ್ಲು. RCB ಕ್ವಾಲಿಫೈನೂ ಗೆಲ್ತಾರೆ, ಕಪ್ಪು ಹೊಡಿತಾರೆ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ಕಪ್ಪು, ಆಯ್ತಾ? ಜೈ RCB. ಅಂಡ್ ಎಲ್ಲರೂ ಹೇಳ್ತಾ ಇದ್ರು 18 ಫಾರ್ಮುಲಾ ವರ್ಕ್ ಆಗುತ್ತೆ RCBಗೆ ಅಂತ. ವರ್ಕ್ ಆಯ್ತಾ? ಅದು ಫಾರ್ಮುಲಾ ವರ್ಕ್ ಆಗುತ್ತೆ ಅಂತ ಎಲ್ಲ ಟೈಮಲ್ಲೂ ಹೇಳೋಕ್ಕಾಗೋದಿಲ್ಲ, ಬಿಕಾಸ್ ಇಟ್ಸ್ ಅ ಮಿರಾಕಲ್. ಎವ್ರಿ ಟೈಮ್ ವಿಲ್ ನಾಟ್ ಬಿ ಎ ಸಂಡೇ ಅಲ್ವಾ, ಎವ್ರಿ ಡೇ ವಿಲ್ ನಾಟ್ ಬಿ ಸಂಡೇ. ಬಟ್ ಅವ್ರ ಎಫರ್ಟ್ಸ್ ಅವ್ರಿಗೆ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ತೀನಿ ಅಷ್ಟೇ ನಾನು. ಮ್ಯಾಕ್ಸ್ವೆಲ್ ಕಡೆಯಿಂದ ಅಂತ ಬೌಲಿಂಗ್ನ ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ. ಮ್ಯಾಕ್ಸ್ವೆಲ್ ಬಾಲು ಸೆಕ್ಸಿ ಆಗಿತ್ತು. ಮ್ಯಾಕ್ಸಿ ನೀನು ತುಂಬ ಸೆಕ್ಸಿ. ಅಲ್ಲ, ಹಾಗೆ ಇನ್ನು ಯಶ್ ಕೂಡ ತುಂಬ ಚೆನ್ನಾಗಿ ಆಡಿದ್ರು, ಓವರ್ಸ್ನ ಕಂಟ್ರೋಲ್ ಮಾಡಿದ್ರು. ಎಷ್ಟು ಆಡಿದ್ರು, ದಯಾಲ್ ಆಡಿದ್ದಾರೆ. ಬ್ಯಾಟಿಂಗಲ್ಲಿ ಗ್ರೀನ್ಸ್ ಆಡಿದ್ರು ಚೆನ್ನಾಗೆ. ಲಾಸ್ಟಲ್ಲಿ ಬಂದು ದಿನೇಶ್ ಕಾರ್ತಿಕ್ ಅವ್ರ ಎಫರ್ಟ್ಸ್ ಇಲ್ಲ, 4 ಬಾಲ್ಸ್ಗೆ 16 ರನ್ಸು ಚೆನ್ನಾಗಿ ಆಡಿ. ಎಲ್ಲ ಓಲ್ಡ್ ಟೀಮ್, ದಟ್ಸ್ ವಾಟ್. ಓವರ್ ಆಲ್ ಟೀಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. RCB ಆಸ್ ಎ ಟೀಮ್ ಚೆನ್ನಾಗಿ ಆಡಿದ್ರು ನೆನ್ನೆ. 6 ಮ್ಯಾಚ್ ಸೋತಾಗ 1% ಚಾನ್ಸ್ ಇದ್ದಿದ್ದು ಪ್ಲೇ ಆಫಿಗೆ. ಸೊ 1% ಇದ್ರೂ ಸಾಧಿಸ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ RCB ಅವರು. ಸೊ ಅದಕ್ಕೆ ಟೀಮಲ್ಲಿ ನಂಬಿಕೆ ಇಡಬೇಕು. ಸೊ ನಂಬಿಕೆ ಇದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಗೆದ್ರು ಸೋದ್ರು ನಾವು RCBನೇ. ಅಂದರೆ RCBಯಲ್ಲಿ ವಿರಾಟ್ ಕೊಹ್ಲಿ ಅವ್ರು ಹೇಳಿದ್ರು ಹೊಸ ಅಧ್ಯಾಯ ಬರೀತೀವಿ ಅಂತ. ಬರೋದ್ರಾ ಹೊಸ? ಆಬ್ವಿಯಸ್ಲಿ ಬರೋರು. ಯಾವಾಗಲೂ ನಾವೇ ಫಸ್ಟ್ ಹೊಸ ಅಧ್ಯಾಯ ಬರೆಯೋದು. ಈ ಸತಿನೂ ನಾವೇ ಫಸ್ಟ್ ಹೊಸ ಅಧ್ಯಾಯ. ಮೊದಲನೇ ಪೇಜಿಂದ ಅನ್ಕೊಂಡ್ರು, ಬಟ್ ಇದು ಕಡೆ ಪೇಜಿಂದ ಸ್ಟಾರ್ಟ್ ಆಗಿದೆ. ಇನ್ನು ಆಟ ಶುರು. ಹೇಳ್ತಾ ಇದ್ದಾರೆ ಬೇರೆ ಫ್ಯಾನ್ಸ್, ಬೇರೆ ಟೀಮ್ ಫ್ಯಾನ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ಇಲ್ಲ ಇನ್ನು ನೀವು ಪ್ಲೇ ಆಫ್ಸಿಗೆ ಅಷ್ಟೇ ಹೋಗಿದ್ದೀರಾ, ಕಪ್ ಗೆದ್ದಿಲ್ಲ. ಅವ್ರ ಟೀಮು ಅವ್ರಿದು, ನಮ್ಮ ಟೀಮು ನಮ್ಮ ಕಪ್ಪು. ನಮಗೆ ಕಪ್ಪು ಮುಖ್ಯ ಅಲ್ಲ, ಎಂಟರ್ಟೈನ್ಮೆಂಟ್ ಮುಖ್ಯ, ನಮ್ಮ ಟೀಮ್ ಮುಖ್ಯ. ಸೊ ಸೋತ್ರು ಗೆದ್ರು RCB ಫಾರ್ ಎವರ್. ಅಂದ್ರೆ 16 ವರ್ಷ ಸೋತ್ಕೊಂಡ್ ಬಂದಿದ್ದು ಮರ್ತೋಗ್ಬಿಟ್ಟು ಬರೀ ಪ್ಲೇ ಆಫ್ಗೆ ಹೋಗಿದ್ದೆ ಖುಷಿನ? ತಪ್ಪು ಮಾಡ್ತಾರೆ, ಮನೇಲೂ ಮಕ್ಕಳು ತಪ್ಪು ಮಾಡ್ತಾರೆ ಅಂತ ಅವ್ರನ್ನೇನು ಈಚೆ ಹಾಕ್ಬಿಡೋಕ್ಕಾಗುತ್ತಾ? ನಮ್ಮನೆಯವ್ರ ಎತ್ತಾನೆ ಅವರು. ನಾವು ಯಾವತ್ತಿದ್ರೆ RCB ನಮ್ಮವರೇ, RCB ನಮ್ಮದೇ. ನೆನ್ನೆನೇ ಫೈನಲ್ಸ್ ಆಗೋಗಿದೆ. ಇನ್ನೇನಿದ್ರು ಅದು ಸುಮ್ಮನೆ ಮ್ಯಾಚು, ಆ ಕ್ವಾಲಿಫೈಯರ್ ಮ್ಯಾಚ್ ಆಗಬೇಕಲ್ಲ ಅಂತ. ನಮಗೆ ನೆನ್ನೆನೇ ಫೈನಲ್ ಆಗೋದು, ನಾವು ಗೆದ್ದಿದ್ದೀವಿ. ವಿ ಹ್ಯಾವ್ ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ ನಾವು ಯಾರು ಅಂತ. ಇನ್ನೇನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಸೋತ್ರು ನಾವು RCBನ ಖುಷಿ ಬೀಳ್ತೀವಿ. ಯಾಕಂದರೆ ಆಲ್ರೆಡಿ ನಮ್ಮ ಮನೆಗೆ ಆಲ್ರೆಡಿ ಒಂದು ಕಪ್ ಬಂದಿದೆ. ಲೇಡೀಸ್ ತಂದ್ಕೊಟ್ಟಿದ್ದಾರೆ, ಸಾಕದು. ಹೆಣ್ಮಕ್ಳು ತಂದ್ಕೊಡ್ತಾರೆ. ಹೆಣ್ಮಕ್ಳು ಯಾವಾಗಲೂ ಫಸ್ಟ್ ಇರ್ತಾರಲ್ಲ, ಹಂಗೆ ಹೆಣ್ಮಕ್ಳು ಫಸ್ಟ್ ತಂದ್ಕೊಟ್ಟಿದ್ದಾರೆ. ಹೆಣ್ಮಕ್ಳೇ ಸ್ಟ್ರಾಂಗು, ಹೆಣ್ಮಕ್ಳು ತಂದ್ಕೊಟ್ಟಿದ್ದಾರೆ. ಅದೇ ಸಂತೋಷ, ಅದೇ ಖುಷಿ ನಮಗೆ ಈ ವರ್ಷಕ್ಕೆ ಸಾಕು. ಅಂಡ್ ಇನ್ನೊಂದು ಕಾಂಟ್ರವರ್ಸಿನೇ ಆಗೋಯ್ತು, ಅಶ್ವಿನಿ ಪುನೀತ್ ಅವ್ರು ಬಂದಿದ್ದಕ್ಕೇನೆ 7 ಮ್ಯಾಚಸ್ ಕಂಪ್ಲೀಟ್ ಆಗಿ. ಅದ್ರ ಬಗ್ಗೆ ಎಲ್ಲ ನಾವು ಕಮೆಂಟ್ ಮಾಡಲ್ಲ. ಯಾರು ಬಂದ್ರು ಯಾರು ಸೋತಿಲ್ಲ. ಟೀಮಲ್ಲಿ ಆಡಿರೋದು ಗೆಲ್ಲು ಸೋಲು ಬಂದ್ಬಿಟ್ಟು ಟೀಮಲ್ಲಿ ಗ್ರೌಂಡಲ್ಲಿ ಏನು ಆಡ್ತಾರೆ ಅದ್ರದ್ದು ಸೋಲ್ತಾರೆ. ಯಾರ್ಯಾರು ಬಂದರು, ಯಾರು ಹೋದ್ರು ಗೆಲ್ಲೋದು ಸೋಲೋದು, ಯಾರು ಬಂದರೂ ಇಲ್ಲೋದಿಲ್ಲ. ಬಂದರೆ ಇನ್ನೂ ಗೆದ್ದೇ ಇರ್ಬೋದಲ್ಲ. ಇವಾಗ ಅವ್ರು ಬಂದಿದ್ದಾರೆ ಅಂತಲೇ ಗೆದ್ದಿರ್ಬೋದಲ್ಲ. ನಾನು ಇವಾಗ ಹಿಂಗೆ ಅಂತೀನಿ, ಅವ್ರು ಬಂದಿದ್ದಾರೆ ಅಂತಲೇ ಇವಾಗ ನೆನ್ನೆ ಕ್ವಾಲಿಫೈರ್ ಮ್ಯಾಚ್ ಗೆದ್ದರು, ಹಂಗೂ ಆಗ್ಬೋದಲ್ಲ. ಅವ್ರವ್ರ ಪರ್ಸೆಪ್ಷನ್ ಅವ್ರವ್ರ ಇರೋಕ್ಕೆ, ನಮ್ಮ ಮನಸ್ಸಲ್ಲಿ ಒಳ್ಳೆ ಪರ್ಸೆಪ್ಷನ್ ಇದ್ದರೆ ಒಳ್ಳೆ ಥರನೇ ಒಳ್ಳೆ. ನಾವು ಇವಾಗ ನೋಡಿ ನಾವು ಹೇಳಿದ್ವಿ, ನಮ್ಮ ಪರ್ಸೆಪ್ಷನ್ ಪ್ರಕಾರ ಅವರು ಬಂದಿದ್ದಕ್ಕೆ ಇವಾಗ ನೆನ್ನೆ ಕ್ವಾಲಿಫೈ ಮ್ಯಾಚ್ ಗೆದ್ದರು ಅಂತೀವಿ. ಅವ್ರವ್ರ ಪರ್ಸೆಪ್ಷನ್ ಇರುತ್ತದು.
ಅವ್ರವ್ರ ಪರ್ಸೆಪ್ಷನ್ ಅವ್ರವ್ರಿಗೆ ಬಿಟ್ಟಿದ್ದು. ಈ ಸಲ ಕಪ್ ನಮ್ದೇ ಅನ್ನೋ ಚಾನ್ಸ್ ಬರುತ್ತೆ. ಹೋಮ್ ಟೌನಿಗೆ ಕಪ್ ಅಂತೂ ಈ ಸಲ ಕಪ್ಪು ನಮ್ಮದೇ ಅಲ್ಲ, ನಮ್ಮದು. ಜೈ RCB, ಜೈ ಜೈ RCB. ಈ ಸಲ ಕಪ್ ನಮ್ಮದು, ಮುಂದಿನ ಸಲ ಕಪ್ ನಮ್ಮದೇ. ಪ್ರತಿ ವರ್ಷ ಕಪ್ ಸೋತ್ರು ಗೆದ್ರು ನಮ್ಮದೇ, RCBನೇ ಯಾವಾಗಲೂ. ತುಂಬಾ ಖುಷಿ ಆಯಿತು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಪ್ಲೇ ಆಫ್ಗೆ ಹೋಗಿದ್ದಕ್ಕಿಂತ 1% ಇಂದ 100% ರೀಚ್ ಔಟ್ ಮಾಡಿದ್ರಲ್ಲ, ಅದು ತೋರಿಸುತ್ತೆ ಜೀವನದಲ್ಲಿ 1% ಇದ್ದರೆ ಅದ್ರ ಜೊತೆ ಲಕ್ಕು ಪ್ಲಸ್ ದೇವ್ರು ನಮ್ಮ ಕಡೆ ಇದ್ದರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ. ಸೆಕೆಂಡ್ ಪಾಯಿಂಟ್ ಹೇಳಬೇಕಂದ್ರೆ CSK ಡಿಫೀಟ್ ಮಾಡಿದ್ದು. ಈವನ್ ಅವರು ಸ್ಟ್ರಾಂಗ್ ಇದ್ದಾರೆ, ವೀಕ್ ಅಂತ ಅಲ್ಲ, ಬಟ್ ಇಬ್ಬರು ಜಿದ್ದಿ ಬಂದಾಗ ಅವರು 100% ಕೊಟ್ಟರು, ನಾವು 100% ಕೊಟ್ವಿ. ಅದು ನಮ್ಮ ಹೋಮ್ ಗ್ರೌಂಡಲ್ಲಿ ಅವ್ರನ್ನ ಸೋಲಿಸೋದು ತುಂಬಾ ಖುಷಿ ಕೊಡ್ತು. ಧೋನಿ ಬಂದ ತಕ್ಷಣ ಒಂದು ಹೋಪ್ಸೇ ಬಂದ್ಬಿಡ್ತು CSKಗೆ, ಇಲ್ಲ ಪಕ್ಕ ಮ್ಯಾಚು CSK ಅವರೇ ವಿನ್ ಆಗ್ತಾರೆ ಅಂತ. ಆ ಮೂಮೆಂಟ್ ಹೆಂಗಿತ್ತು RCB ಫ್ಯಾನ್ ಆಗಿ? ನಮಗೆ ನಮ್ಮ ಮೇಲೆ ಹೋಪ್ ಇತ್ತು, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಬಾಲರ್ಸ್ ಮೇಲೆ ಕೊನೆ ತನಕ ಹೋಪ್ ಬಿಡೋಕ್ಕೆ ಇಷ್ಟ ಇಲ್ಲ. ಭಯ ಇರುತ್ತೆ, ಇರಲ್ಲ ಅಂತಲ್ಲ, ಬಟ್ ಹೋಪ್ನ ಯಾವತ್ತೂ ಕಳ್ಕೊಬಾರ್ದು ನಮ್ಮ ಟೀಮ್ ಮೇಲೇ ಅಷ್ಟೇ. ನೀನು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಪ್ಲೇ ಆಫ್ಸಿಗೆ ಹೋಗಿದ್ದು? ನವರಂಗ್ ಥಿಯೇಟ್ರ್ ಹತ್ರ ಇಲ್ಲ ಅಂದ್ರೆ 1-2 ಗಂಟೆ ತನಕ ಎಲ್ಲರೂ ಕುಂದಿ ಅಲ್ಲಿ ಬಸ್ ಹೋಗೋ ಬರೋ ಬಸ್ಗೆಲ್ಲ ನಿಲ್ಲಿಸ್ಬಿಟ್ಟು ರೇವ್ ಮಾಡಿ ಎಲ್ಲ ಡ್ಯಾನ್ಸ್ ಎಲ್ಲ ಆಡಿ ಚೆನ್ನಾಗಿತ್ತು. ಫುಲ್ ಎಂಜಾಯ್ ಮಾಡಿದ್ರಿ? ಹಾಂ, ಪಕ್ಕ RCB ಕಪ್ ಗೆಲ್ಲುತ್ತಾ ಈ ಸಲ? ಅದು ಹೇಳಲ್ಲ, ಮಾಡಿ ತೋರಿಸ್ತೀವಿ. ಅದು ನಮ್ಮ ಪ್ಲೇಯರ್ಸ್ ಮೇಲೆ ನಮ್ಗೆ ಅಷ್ಟು ನಂಬಿಕೆ ಇದೆ. ಆದರೆ ಎಲ್ಲ ಫ್ಯಾನ್ಸು ಹೇಳ್ತಾ ಇದ್ದಾರೆ, ಬೇರೆ ಟೀಮ್ ಫ್ಯಾನ್ಸು, ಇನ್ನೂ ಪ್ಲೇ ಆಫ್ಸಿಗೆ ಅಷ್ಟೇ ಹೋಗಿದ್ದೀರಾ, ಕಪ್ ಗೆದ್ದಿಲ್ಲ ಅಂತ. ಅದೇ ಎಲ್ಲರೂ ಹಂಗೆ ಅಂತಾರೆ, ಬಟ್ ಪ್ರೂವ್ ಮಾಡೋ ತನಕನೇ ಅದೆಲ್ಲ ಹೇಳೋದು ಅಂತ ಅಷ್ಟೇ ಹೇಳ್ತೀನಿ ನಾನು. ಅಂದರೆ ಇನ್ನೊಂದು ಕಾಂಟ್ರವರ್ಸಿನೇ ಬಂದ್ಬಿಡ್ತು RCB ಅವರು ಮ್ಯಾಚಸ್ನ ಸೋಲ್ಬೇಕಾದ್ರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರು ಬಂದಿದ್ದಕ್ಕೆ ಮ್ಯಾಚಸ್ ಸೋಲ್ತಾ ಇದ್ದಾರೆ ಅಂತ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ಆ ಥರ ಎಲ್ಲ ಹೇಳ್ಬಾರ್ದಿತ್ತು. ಯಾಕಂದರೆ ಒಂದು ಫಿಲಮ್ ಮುಗಿಯೋ ತನಕ ಜನ ಕೂತ್ಕೊಂಡು ಕಾಯಬೇಕು, ಎಂಡಲ್ಲಿ ಟ್ವಿಸ್ಟು ಕೊಟ್ಟಿರ್ತಾನೆ ದೇವರು, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಲ ಹೆಣ್ಮಕ್ಳು ಲಕ್ ತಂದು ಕೊಟ್ಟಿದ್ದಾರೆ RCBಗೆ ಅಂತ. ಹೌದು, ಒಪ್ಕೋತೀನಿ. ಯಾಕಂದರೆ ಅವರೇ ಫಸ್ಟ್ ಗೆದ್ದಿದ್ದು, ಯಾರಿಲ್ಲ ಅಂತಿದ್ದು. ಬಟ್ ನಾವು ಲಕ್ ತರ್ತೀವಿ, ಗಂಡು ಮಕ್ಳೇನು ಕಮ್ಮಿ ಇಲ್ಲ, ನಾವು ಗೆಲ್ತೀವಿ. ಇವತ್ತಲ್ಲ ನಾಳೆ ಒಂದು ದಿವಸ ಗೆದ್ದೇ ಗೆಲ್ತೀವಿ. ಎವ್ರಿ ಮ್ಯಾನ್ ಆಸ್ ಎ ಡೇ ಆಯಿತು ಅಂತ ಹೇಳ್ತಾ ಇದ್ದಾರಪ್ಪ. ನೀವು ಫುಟ್ಬಾಲ್ ನೋಡೋಂಗಿದ್ರೆ ಒಂದು ಮ್ಯಾಂಚೆಸ್ಟರ್ ಯುನೈಟೆಡ್ ಅಂತ ಇದೆ, ಅದು ಇಲ್ಲ ಅಂದರೆ ಒಂದು 34 ಇಯರ್ಸ್ ಆದಮೇಲೆ ಅವರು ಪ್ರೀಮಿಯರ್ ಲೀಗ್ ಗೆದ್ದಿದ್ದು. ಅವ್ರಿಗೇನು ಹೇಳ್ತೀರಾ? ಹಂಗಂದರೆ ಎಲ್ಲರೂ ಕಾಯಲೇಬೇಕು ಅಷ್ಟೇ. ಆಸ್ ಎ RCB ಫ್ಯಾನ್ ಆಗಿ CSK ಅವ್ರು ಸೋತಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮುಂದಿನ ವರ್ಷ ಬನ್ನಿ, ಆಮೇಲೆ ಮಾತಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಫ್ರೆಂಡ್ಸು ತುಂಬ ಜನ ಇದ್ದಾರೆ CSK ಫ್ರೆಂಡ್ಸ್, ಎಲ್ಲ ಸ್ಟೇಟಸ್ ಆಗ್ತಾಯಿರೋ ನೋಡೋಣ ಆಡೋಣ ಅಂತ. ಗೆದ್ಮೇಲೆ ಥ್ಯಾಂಕ್ ಯು ತಲಾ ಅಂತಾರೆ. ನಾನು ಧೋನಿ ಫ್ಯಾನೇ ಇಲ್ಲ ಅಂತಲ್ಲ, ಬಟ್ ಉರ್ಸೋ ಥರ ಉರ್ಸಿದ್ದೀವಿ, ಅಷ್ಟು ಸಾಕು ಹೇಳೋಕ್ಕೆ. ತುಂಬ ಅಂದರೆ ತುಂಬಾ ಖುಷಿಯಾಗಿದೆ. ಏನಂದರೆ ಇದು ಸ್ಟಾರ್ಟಿಂಗಲ್ಲೇ ಹೇಳಿದ್ರು ಇದು RCB ಹೊಸ ಅಧ್ಯಾಯ ಅಂತ, ಅದೇ ಥರ ಆಡಿ ತೋರಿಸಿದ್ದಾರೆ. ಫಸ್ಟಲ್ಲಿ ಲಾಸ್ಟಲ್ಲಿ 6 ವಿನ್ ಆಗಿದೆ, ಅದೇ ಥರ ಪ್ಲೇ ಆಫಲ್ಲಿ ಹೋಗಿದ್ದಾರೆ. ಫೈನಲ್ಗೆಲ್ಲೋ ಚಾನ್ಸಸ್ ಆಗುತ್ತೆ, ಗೆಲ್ಲಿ ಅಂತ ಕಾಯ್ತಾ ಇದೆ. ನೀವು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ನೆನ್ನೆ RCB? ನಾವು ಮ್ಯಾಚ್ ನೋಡಿದ್ದೀವಿ ಅಷ್ಟೇ. ನಾವು ಆ್ಯಕ್ಚುಲಿ RCB ಫ್ಯಾನ್ ಅಲ್ಲ, ಬಟ್ RCB ಗೆಲ್ಲಿ ಅಂತ ಅನ್ನೋದಂತೂ ಇರುತ್ತೆ ನಮಗೂ. ಮುಂಬೈ ಅಂತೂ ಇಲ್ಲ ಇವಾಗ ಹೆಂಗಿರು, ಸೊ RCB ಗೆಲ್ಲಿ ಅನ್ನೋದೊಂದು ಮೈಂಡಲ್ಲಿ ಇರುತ್ತೆ. ಸೊ ಗೆದ್ದಿರೋದು ಒಳ್ಳೆಯದು. ಅದು ಚೆನ್ನೈ ಮೇಲೆ ಹೋಗಿದ್ದಿದ್ರಲ್ಲ, ಅದು ಇನ್ನೂ ಖುಷಿ ವಿಚಾರ ಸ್ವಲ್ಪ. ಇದೊಂಥರ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಥರನೇ ಇತ್ತು. ಒಂಥರ ನೋಡೋಕ್ಕೆ ಫಸ್ಟ್ ಬಾಲ್ ಟು ಬಾಲ್ ಒಂಥರ ಕ್ರೇಜಿ ಆಗಿತ್ತು, ನೋಡೋಕ್ಕೆ ತುಂಬ ಎಂಜಾಯ್ ಮಾಡಿದ್ವಿ. ಅದರಲ್ಲಿ ವಿರಾಟ್ ಕೊಹ್ಲಿ ಅವರು ತುಂಬ ಫಾರ್ಮಲ್ಲಿದ್ದಾರೆ. ವಿರಾಟ್ ಕೊಹ್ಲಿ ಫ್ಯಾನ್ಸ್ ನಾವು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಡೂಪ್ಲೆಸಿಸ್ ಕ್ಯಾಚ್ ಅಂತರೂ ಸಖತ್ತಾಗಿ ಕ್ಯಾಚ್ ಹಿಡಿದ್ರು, ತುಂಬ ಎಂಜಾಯ್ ಆಗಿದೆ ಅದರಿಂದ. ಮ್ಯಾಕ್ಸ್ವೆಲ್ ಇಂದ ಎಕ್ಸ್ಪೆಕ್ಟ್ ಮಾಡಿದ್ವಿ ಅವ್ರು ಇನ್ನೂ ಸ್ವಲ್ಪ ಬೇಗ ಬಂದು ಆಡ್ತಾರೆ ಅಂತ, ಆದರೆ ಅವ್ರು ಸ್ವಲ್ಪ ಯಾಕೋ ಡಿಲೇ ಮಾಡ್ತವ್ರೆ. ನೆಕ್ಸ್ಟ್ ಮ್ಯಾಚಲ್ಲಿ ಅವ್ರು ಕಮ್ ಬ್ಯಾಕ್ ಆದರೆ ಸ್ವಲ್ಪ ಫಾರ್ಮ್ಗೆ ಬಂದರೆ ಚೆನ್ನಾಗಿ ರೀಪ್ಲೇಸ್ ಮಾಡೇ ಮಾಡ್ತಾರೆ. ಮ್ಯಾಕ್ಸ್ವೆಲ್ ಕಾನ್ಫಿಡೆನ್ಸ್ ಇದೆ, ಮ್ಯಾಕ್ಸ್ವೆಲ್ ಆಡೇ ಆಡ್ತಾರೆ. ದಿನೇಶ್ ಕಾರ್ತಿಕ್ಕು ಚೆನ್ನಾಗಿ ಆಡ್ತಾರೆ, ಒಳ್ಳೆ ಫಾರ್ಮಲ್ಲಿ. ಬೌಲಿಂಗು ಚೆನ್ನಾಗಿದೆ. ಇವರು ಫೆರ್ಗೂಸನ್ ಸ್ವಲ್ಪ ನೋ ಬಾಲ್ಸ್ ಎಕ್ಸ್ಟ್ರಾ ಆಗ್ತವ್ರೆ, ಅದು ಸ್ವಲ್ಪ ಸ್ಲೋ ಬಾಲ್ಸ್ ಹಾಕಿ ವಿಕೆಟ್ ತೆಗಿತಾರೆ ಅವ್ರು, ಚೆನ್ನಾಗಿ ಕಮ್ ಬ್ಯಾಕ್ ಆಗ್ತಾರೆ. CSKಲಿ ಧೋನಿ ಬಂದ ಮೇಲೆ ಎಲ್ರಿಗೂ ಭಯನೇ ಸ್ಟಾರ್ಟ್ ಆಗೋಯ್ತು RCB ಅವ್ರಿಗೆ, ಇಲ್ಲ ಈ ಸಲ ಚಾನ್ಸಸ್ ಇದೆ CSKಗೆ ಗೆಲ್ಲಕ್ಕೆ ಅಂತ ಹೇಳಿ. ಅವಾಗ ಹೆಂಗಿತ್ತು ಮೊಮೆಂಟು? ಆದರೆ ಆ್ಯಕ್ಚುಲಿ CSKಗೆ ಧೋನಿ ಬಂದಮೇಲೆ ನಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, RCB ಹೊಡಿತಾರೆ ಅಂತ. ಬೇರೆ ಯಾರು ಇದ್ದಿದ್ರೆ ಸ್ವಲ್ಪ ಹೇಳ್ಬೋದಿತ್ತು. ಧೋನಿ ಬಂದಮೇಲೆ ಸ್ವಲ್ಪ ಹೆಂಗಿರೋ ವಯಸ್ಸಾಗಿದೆ, ಹೊಡೆಯಲ್ಲ ಅಂತ ಬಾಲ್ ತಿಂತಾರೆ, ಸ್ವಲ್ಪ ಫುಲ್ ಟಾಸ್ ಹಾಕಿ ಹೊಡ್ಸ್ಕೊಂಡ್ಬಿಟ್ರೆ, ಆಮೇಲೆ ಆಡ್ತಾರೆ. ಸ್ವಲ್ಪ ಫುಲ್ ಟಾಸ್ ಹಾಕಿ ಹೊಡ್ಸ್ಕೊಂಡವ್ರೆ ಬಿಟ್ರೆ, ಧೋನಿ ಪಾಪ ವಯಸ್ಸಾಗಿದೆ, ಏನು ಮಾಡೋಕ್ಕಾಗಲ್ಲ. ನಮ್ಗೆ ಅವ್ರು ಇದ್ದಿದ್ದು ಒಳ್ಳೇದಾಯ್ತು ಸ್ವಲ್ಪ. ಅದೇ ಲಾಸ್ಟ್ ಮ್ಯಾಚ್ ಅಂತಿದ್ದಾರೆ, ಎಂಕರೇಜ್ ಮಾಡಬೇಕಿತ್ತು. ಪಾಪ ಅವ್ರಿಗೂ ಒಂದು ಲೆಜೆಂಡ್ ಎಷ್ಟೇ ಆಗಲಿ, ಬಟ್ ಮಾಡ್ತಾರೆ, ಅವ್ರು ಆಟಕ್ಕೆ ಎಂಕರೇಜ್ ಮಾಡ್ತಾರೆ RCB ಫ್ಯಾನ್ಸ್. RCB ಹೊಸ ಅಧ್ಯಾಯ ಅಲ್ವಾ, ಬಟ್ ಇವ್ರು ಗೆಲ್ಲಬೇಕು ಅಂತ ಏನೇನು ಮಾಡ್ತಾರೆ. ಕಮ್ ಬ್ಯಾಕ್ ಬಂದರೆ ಸಿರಾಜ್ ಬಂದರೆ ಈಸಿಯಾಗಿ ಫೈನಲ್ ತಂದ್ಕೊಟ್ಟಿದ್ದಾರೆ. ತಂದ್ಕೊಟ್ಟಿದ್ದಾರೆ ಹೆಣ್ಮಕ್ಳು, ಗ್ರೇಟ್. ಆ್ಯಂಡ್ ಕಾಂಟ್ರವರ್ಸಿ ಕೂಡ ಆಯಿತು ಅವಾಗ. ಸತತವಾಗಿ 7 ಮ್ಯಾಚಲ್ಲಿ ಬರೀ ಒಂದೇ ಮ್ಯಾಚ್ ಗೆದ್ದಿದ್ದು ಸ್ಟಾರ್ಟಿಂಗು. ಆಮೇಲೆ ತುಂಬ ಮಾತುಗಳು ಕೇಳಿ ಬಂತು, ಪುನೀತ್ ರಾಜ್ಕುಮಾರ್ ವೈಫ್ ಅಶ್ವಿನಿ ಅವ್ರು ಬಂದಿದ್ದಕ್ಕೇನೆ ಮ್ಯಾಚಸ್ನ ಸೋಲ್ತಾ ಇದ್ದಾರೆ RCB ಅವರು ಅಂತ. ಇದ್ರ ಬಗ್ಗೆ ಆ ಥರ ಏನಿಲ್ಲ. ಅದೆಲ್ಲ ಸ್ವಲ್ಪ ಜನ ಟಾಕ್ಸಿಕ್ ಫ್ಯಾನ್ ಇರ್ತಾರೆ ಮೇಡಮ್, ಅವ್ರು ಮಾತಾಡ್ತಾರೆ ಅಷ್ಟೇ. ಎಲ್ಲರೂ ಹಂಗೆ ಇರಲ್ಲ ಅಲ್ವಾ.
ಎಲ್ಲ ಒಬ್ಬೊಬ್ರು ಇದ್ದೇ ಇರ್ತಾರೆ, ಎಲ್ಲ ಟೀಮಲ್ಲಿ ಒಬ್ಬೊಬ್ರು ಇದ್ದೇ ಇರ್ತಾರೆ, ಅವ್ರು ಮಾತಾಡ್ತಾರೆ. ಸೊ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆಲ್ಲ. ಇವಾಗ ಪಾಸಿಟಿವ್ ನೋಡ್ರೆ ಅವ್ರು ಬಂದಿರೋಕ್ಕೆ ಮೋಸ್ಟ್ಲಿ ಫೈನಲ್ಸ್ಗೆ ಹೋಗಿದ್ದಾರೆ, ಸ್ವಲ್ಪ ಪ್ಲೇ ಆಫ್ಗೆ ಹೋಗಿದ್ದಾರೆ. ಮೋಸ್ಟ್ಲಿ 8 ಸರಿ ಸೋದ್ರು ಪ್ಲೇ ಆಫ್ಗೆ ಹೋಗಿದ್ದಾರೆ. ಪಕ್ಕ ಈ ಸಲ ಕಪ್ ಹೊಡಿತಾರೆ. ಅಲ್ಲ, CSK ಫ್ಯಾನ್ಸ್ ಹೇಳ್ತಾ ಇದ್ದಾರೆ ಇನ್ನು ಸಮಾಧಾನ ಮಾಡ್ಕೊಳ್ಳಿ, ನೀವು ಇನ್ನೂ ಜಸ್ಟ್ ಪ್ಲೇ ಆಫ್ಸಿಗೆ ಅಷ್ಟೇ ಎಂಟರ್ ಆಗಿದ್ದೀರಾ, ಕಪ್ ಗೆದ್ದಿಲ್ಲ ಅಂತ. ಇದು ಫೈನಲ್ ಥರನೇ ಇತ್ತು ಮೇಡಮ್, CSK ಮೇಲೆ ಬಿದ್ಮೇಲೆ. ಫೈನಲ್ ತಲುಪಿದಂಗೆ ನಾವು. ಬಟ್ ಒಟ್ಟಲ್ಲಿ CSK ಅವ್ರನ್ನ ಹೋಗಿ ಬಿಟ್ಟಿಲ್ಲ, ಅದೇ ದೊಡ್ಡ ವಿಷಯ. ಅವರೇ ಸಮಾಧಾನ ಮಾಡ್ಕೊಬೇಕು, ಹೇಳ್ಬೇಕು. ಅವರೇ ಸಮಾಧಾನ ಆಗ್ಬೇಕು. ಅವ್ರು ಹೋಗೋ ಚಾನ್ಸ್ ಇತ್ತು, ಅವ್ರು ಹೋಗೋದ್ ಬದಲು ನಾವು ಹೋಗಿದ್ದೀವಿ ಅನ್ನೋದೇ ಅವ್ರು ಸಮಾಧಾನ ಮಾಡ್ಕೋಬೇಕು, ಹೇಳ್ಬೇಕಂದ್ರೆ. ಫುಲ್ ಹೋಮ್ ಟೌನ್ ವರ್ಕ್ ಆಯಿತು RCBಗೆ. ಹಾಂ, ವರ್ಕ್ ಆಯಿತು. ಈಗ SRH ಮೇಲೆ ಇದೆ ಅನ್ಸುತ್ತೆ ನೆಕ್ಸ್ಟ್ ಮ್ಯಾಚ್. ಮೇ ಬಿ ರಾಜಸ್ಥಾನ್ ಮೇಲೆ ಬೀಳುತ್ತೆ ಮೇಡಮ್ ಮ್ಯಾಚ್. SRH ಫೈನಲಲ್ಲಿ ನೋಡ್ತಾರೆ. SRH ಫೈನಲ್ ಮೇಲೆ ಪಕ್ಕ ಪಕ್ಕ. ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ. ಆಗುತ್ತೆ. ಒಂದು ಚಾನ್ಸ್ ಇದ್ದಿದ್ದನ್ನು 100% ಮಾಡಿ ತೋರಿಸಿದ್ದಾರೆ RCB ಅವ್ರದ್ದು ಇದೆ ಅನ್ನೋದು. ಇವ್ನು ನೋಡಿ ಒಂದು ಸ್ವಲ್ಪ ನಿನ್ನೆ 3 ಗಂಟೆ ಅವ್ರನ್ನ ನಿದ್ದೆ ಮಾಡಿಲ್ಲ, ಗೆದ್ಬಿಟ್ಟವ್ರೆ. RCB ಅಭಿಮಾನಿ ಇವನು. ಹೇಗಿತ್ತು? ನಮಗೆ ಎಸ್ ದಯಾಳ್ ಮ್ಯಾಚ್ ಟರ್ನ್ ಮಾಡಿದ್ದು ಇಷ್ಟ ಆಯಿತು. ಲಾಸ್ಟ್ ಇಯರ್ GT ಅವ್ರು ಬಿಟ್ಟಿದ್ರು, 5 ಬಾಲ್ 10 ರನ್ಸ್ ಡಿಫೆಂಡ್ ಮಾಡಿ ಒಳ್ಳೆ ವಿನ್ ತಂದು ಕೊಟ್ಟಿದ್ದಾರೆ. ನೆಕ್ಸ್ಟ್ 3 ಮ್ಯಾಚ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ RCB. ನೀವು ಹೆಂಗೆ ಎಂಜಾಯ್ ಮಾಡಿದ್ರಿ ನೆನೆ RCB ಮ್ಯಾಚ್ನ? ಫುಲ್ ನೈಟ್ ನಿದ್ದೆನೇ ಇಲ್ಲ. ನಮಗೆ ಪ್ಲೇ ಆಫ್ ತಲುಪಿರೋದು ಖುಷಿ ಆಯಿತು. ಫಸ್ಟ್ 6 ಮ್ಯಾಚ್ ಸೋತಾಗ ಫುಲ್ ದುಃಖ ಇತ್ತು, ಆದರೆ ನೆಕ್ಸ್ಟ್ ಕಮ್ ಬ್ಯಾಕ್ ಮಾಡಿರೋದು ನಮ್ಗೆ ತುಂಬ ಖುಷಿ ಕೊಡ್ತು. ಅಂದರೆ ಈ ಸಲ ಕಪ್ ನಮ್ಮದೇ ಪಕ್ಕ, ಯಾವುದೇ ಮಾತು ಬಿಟ್ಟಾಕಂಗಿಲ್ಲ, ನಮ್ಮದೇ ಈ ಸಲ ಕಪ್. ಹೆಣ್ಮಕ್ಳು ತೊಗೊಂಬಂದಿದ್ದೀವಪ್ಪ ಕಪ್ಪು, ಗಂಡು ಮಕ್ಳು ಯಾವಾಗ ತರ್ತಾರೆ? ಈ ವರ್ಷ ತಂದೆ ತರ್ತೀವಿ, ಇನ್ನೂ 3 ಮ್ಯಾಚ್ ಇದೆಯಲ್ಲ. ಆಗುತ್ತೆ RCB ಅಂತ ಕೇಳ್ತಾ ಇದ್ದಾರೆ ಫ್ಯಾನ್ಸ್ ಎಲ್ಲ. ಹಾಗೆ ಆಗುತ್ತೆ, ಖಂಡಿತ ಹಾಗೆ ಆಗುತ್ತೆ. ಈ ಸಲ ಪಕ್ಕ ನಮ್ಮದೇ ಆಗುತ್ತೆ. ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪ್ ಫಿಕ್ಸು, RCB ಕಪ್ ಫಿಕ್ಸು. ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ಕಪ್ ಗೆದ್ದಷ್ಟೇ ಖುಷಿ ಆಗ್ತಾಯಿದೆ. CSK ಹೊಡೆದಿರೋದು ನಮಗೆ ಕಪ್ ಗೆದ್ದಷ್ಟೇ ಖುಷಿ ಆಗ್ತಾಯಿದೆ. ನಮಗೆ ಒಂಥರ ಫೈನಲ್ ಗೆದ್ದಂಗೆ ಆಗ್ತಾಯಿದೆ. ಆದರೂ ಇನ್ನೂ ಕ್ವಾಲಿಫೈಯರ್ಸ್ ಇದೆ, ಇನ್ನು ಮುಂದೆ ಹಿಂಗೆ ಆಡ್ತಾರೆ. 6 ಮ್ಯಾಚ್ ಹೊಡೆದಿದ್ದಾರೆ, ಇನ್ನು ಮುಂದಕ್ಕೂ ಕಂಟಿನ್ಯೂಸ್ ಆಗಿ ಹೊಡಿತಾರೆ ಅನ್ನೋ ನಂಬಿಕೆ ಅಂತೂ ಇದೆ. ನಮಗೆ ಖುಷಿ ಆಗ್ತಾ ಇದೆ ಮೇಡಮ್. ಎಕ್ಸ್ಪೆಕ್ಟ್ ಮಾಡಿದ್ರಾ ಮ್ಯಾಕ್ಸ್ವೆಲ್ ಫಸ್ಟ್ ಬಾಲ್ ವಿಕೆಟ್ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅಂತ ಅಂತೂ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದೇ ಥರ ಆಯಿತು. ನಿನ್ನೆ RCB ಗೆಲ್ತು, ತುಂಬ ಖುಷಿಯಾಗಿದೆ ಮೇಡಮ್. ಧೋನಿ ಬಂದಮೇಲೆ ಎಷ್ಟೊಂದು ಜನ ಕಾನ್ಫಿಡೆನ್ಸೇ ಹೊಟ್ಟೋಯ್ತು. RCBಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಚೆನ್ನಾಗಿ ಆಡ್ತಾ ಇದ್ದಾರೆ, 6-4 ಬೇರೆ ಹೊಡೆದ್ಬಿಟ್ಟು. ಹೌದು, ಅದು ಒಂದು 6 ಹೋಯ್ತು ಧೋನಿದು. ಬಟ್ ಎಲ್ಲ CSKಗೂ ಜಾಸ್ತಿ RCB ಇದೆ ಅಂತ ಪ್ರೂವ್ ಆಯ್ತಲ್ಲ ನಿನ್ನೆ. ಸೊ ಯಾವಾಗಲೂ CSKನೇ ಇರಲ್ಲ, RCB ಬಂದೇ ಬರುತ್ತೆ. 18 ಫಾರ್ಮುಲಾ ವರ್ಕ್ ಆಯಿತು ಮೇಡಮ್. 18 ವಿರಾಟ್ ಕೊಹ್ಲಿದು ಫಾರ್ಮುಲಾ ವರ್ಕ್ ಆಯಿತು. ನೆನ್ನೆ ಸ್ಮೃತಿ ಅವ್ರು ಬಂದಿದ್ರು, ಗೇಲ್ ಅವ್ರು ಬಂದಿದ್ರು. ಎಷ್ಟು ಮಿಸ್ ಮಾಡ್ಕೋತೀರಾ ಗೇಲ್ ಅವ್ರನ್ನ ಟೀಮಲ್ಲಿ? ಗೇಲ್ ಅವ್ರು ಎಲ್ಲರಿಗೂ ಗೊತ್ತಲ್ಲ, ಯೂನಿವರ್ಸಲ್ ಬಾಸ್ ಅವರು. ನಾವೆಲ್ಲ ಮಿಸ್ ಮಾಡ್ಕೊತಾನೆ ಇರ್ತೀವಿ. ಸ್ಮೃತಿ ಅವ್ರು ಬಂದಿದ್ದು ಮೋಸ್ಟ್ಲಿ ನಮಗೆ ಒಂಥರ ಲಕ್ಕಿ ಚಾರ್ಮ್ ಇರ್ಬೋದೇನೋ. ಸೊ ಹಂಗಾಗಿ ಈ ಸಲ ವುಮೆನ್ಸ್ ಟೀಮ್ ಬೇರೆ ಕಪ್ ತಗೊಂಡ್ಬಂದಿದೆ. ಮೆನ್ಸ್ ಟೀಮು ಹೊಡೆಯುತ್ತೆ, ಕಾನ್ಫಿಡೆನ್ಸ್ ಆಯಿತು ಸರ್. ಯಾವಾಗ ಮೆನ್ಸ್ ಟೀಮ್ ಕಪ್? ಈ ಸಲ ಬರುತ್ತೆ ಮೇಡಮ್. ಈ ಸಲ ಕಪ್ ನಮ್ಮದೇ. ನೀವು ಹೇಳಿ, ಎಷ್ಟು ಖುಷಿ ಆಯಿತು RCB ಗೆದ್ದು? ತುಂಬ ಖುಷಿ ಆಯಿತು. ಇಂಟರ್ನೆಟ್ ಪ್ರಾಬ್ಲಮ್ ಇತ್ತು. CSKನಾ ಇಂಟರ್ನೆಟ್ ಇಶ್ಯೂ ಆಗಿತ್ತು, ಆದರೂ ಗ್ರೂಪಲ್ಲಿ ಚಾಟ್ ಮೇಲೆ ಚಾಟು, ಕೊನೆಗೆ ವೀಡಿಯೋ ಕಾಲ್ ಎಲ್ಲ ಮಾಡಿ ಏನೇನಾಯಿತು ಎಲ್ಲ ಕೇಳ್ಕೊಂಡ್ವಿ. ಖುಷಿಯಾಗಿದೆ. RCB ಫ್ಯಾನು ಖುಷಿಯಾಗಿದೆ. ಹಿಂಗೆ ಮುಂದಕ್ಕೆ ಆಡ್ಕೊಂಡು ಹೋಗ್ತಾರೆ, ಗೆಲ್ತಾರೆ ಫೈನಲ್ಸ್ ಅಂತ ಭರವಸೆ ಇದೆ. ನೋಡೋಣ ವಿರಾಟ್ ಕೊಹ್ಲಿ ಮ್ಯಾಜಿಕ್ ಎಲ್ಲಿವರೆಗೂ ನಡೆಯುತ್ತೆ ಅಂತ. 27 ರನ್ಸಲ್ಲಿ ನಾವು ಗೆದ್ದಿದ್ದೀವಿ. ಹೇಗೆ ಅನಿಸ್ತು ಇದು? ಎಕ್ಸ್ಪೆಕ್ಟ್ ಮಾಡಿದ್ರೆ 27 ಗೆಲ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಇನ್ನೊಂಚೂರು ಇನ್ನೂ ಬೇಗ 2 ಕ್ಯಾಚ್ ಮಿಸ್ ಮಾಡಿದ್ದೆ, ಸ್ವಲ್ಪ ಹೋಪ್ಸ್ ಡೌನ್ ಆಯಿತು. ಬಟ್ ಕಮ್ ಬ್ಯಾಕ್ ಮಾಡಿದ್ದೀವಿ, ಖುಷಿಯಾಗಿದೆ. ನೋಡೋಣ ಇನ್ನೂ ಒಂದು 4 ಮ್ಯಾಚ್ ಏನು ಮಾಡ್ತಾರೆ ಅಂತ. ಅಂದರೆ ಎಲ್ಲರೂ ಹೇಳ್ತಾ ಇದ್ದಾರಪ್ಪ, ಇನ್ನು ಬರೀ ನೀವು ಪ್ಲೇ ಆಫ್ಸಿಗೆ ಅಷ್ಟೇ ಕ್ವಾಲಿಫೈ ಆಗಿದ್ದೀರಾ, ಇನ್ನೂ ಕಪ್ ಗೆದ್ದಿಲ್ಲ, ತಡ್ಕೊಳ್ಳಿ ಅಂತ. ಅದು ಯಾರು ಏನಾರು ಹೇಳಿ, ಚೆನ್ನೈ ಮನೆಗೆ ಹೋಗಿದಾರಲ್ಲ ಅದು ಮುಖ್ಯ. ಚೆನ್ನೈ ಸೋಲ್ಸಿದ ಮೇಲೆ ಕಪ್ ಗೆದ್ದಷ್ಟೇ ಖುಷಿಯಾಗಿದೆ. ನೆನ್ನೆ ಸೆಲೆಬ್ರೇಷನ್ ಹೆಂಗಿತ್ತು? ಹಬ್ಬ ಅಂತಾನೆ ಹೇಳ್ಬೋದು. ನಿನ್ನೆ ಹಬ್ಬನೇ. ನಮಗೆ RCB ಕಪ್ ಗೆಲ್ಲಿಲ್ಲ ಅಂದ್ರೂ ಈಗ ಬೇಜಾರಾಗಲ್ಲ, ಯಾಕಂದರೆ 10th ಪೊಸಿಷನ್ನಿಂದ ಮೇ 3ಗೆ 10th ಪೊಸಿಷನ್ನು, ಮೇ 18ಗೆ ನಾವು 4th ಪೊಸಿಷನ್ನು. CSK ಆವಾಗಿಂದನೂ 4th ಅಂಥ ಟೀಮು ನೋಡಿದ ಮೇಲೆ ಬಂದಿದ್ದೀವಿ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಕೊಹ್ಲಿ ಅವರು ಹೇಳ್ದಂಗೆ ಒಂದು ಚಾನ್ಸು ಏನು ಬೇಕಾದ್ರೂ ಮಾಡುತ್ತೆ ಅಂತ. ಈ ಸಲ RCB ಹೊಸ ಅಧ್ಯಾಯ ಆಗತ್ತೆ. ಹೌದು, ಕೊಹ್ಲಿ ಅವರು ಹೇಳ್ದಂಗೆ ಈ ಸಲ RCB ಹೊಸ ಅಧ್ಯಾಯನೇ ಇದು. ಯಾಕಂದರೆ ಕಂಟಿನ್ಯೂಸ್ ಅಷ್ಟು 7 ಮ್ಯಾಚ್ ಸೋತಿ ಆದಮೇಲೆ 7 ಮ್ಯಾಚ್ ಗೆಲ್ಲೋದಿದೆಯಲ್ಲ, ಅದರಂಥ ಒಂದು ಮೂಮೆಂಟೇ ಇಲ್ಲ. ಆ್ಯಂಡ್ ಇನ್ನೊಂದು ಸರ್, ಯಾವಾಗ RCB ಸ್ಟಾರ್ಟಿಂಗಲ್ಲಿ ಮ್ಯಾಚಸ್ನ ಸೋಲ್ಕೊಂಡು ಬಂತು,
ಅವಾಗ ಒಂದು ಕಾಂಟ್ರವರ್ಸಿ ಕೂಡ ಸ್ಟಾರ್ಟ್ ಆಯಿತು, ಒಂದು ಸ್ಟೇಟ್ಮೆಂಟ್ಸ್ಗಳು ಪಾಸ್ ಆದವು. ಪುನೀತ್ ರಾಜ್ಕುಮಾರ್ ಅವ್ರ ವೈಫ್ ಅಶ್ವಿನಿ ಅವ್ರು ಬಂದಿದ್ದಕ್ಕೆ ಈ ಥರ ಆಗ್ತಾ ಇದೆ ಅಂತ. ಇದನ್ನ ಹೇಗೆ ತಗೋತಾರೆ? ನಮ್ಮ ಅದೆಲ್ಲ ನೋಡಿ ಮಾಡೋಕ್ಕೆ ಬೇರೆ ಕೆಲಸ ಇಲ್ದಾರೆಲ್ಲ ಮಾತಾಡೋ ಮಾತು. ಅವ್ರು ಬಂದರೆ ಸೋಲ್ತಾರೆ, ಇವ್ರು ಬಂದರೆ ಸೋಲ್ತಾರೆ. ಈಗ ಮುಂಚೆ ಇವ್ರು ಬರ್ತಾಯಿದ್ರು, ಯಾರು ನಮ್ಮ ಅನುಷ್ಕಾ ಶರ್ಮಾ ಬಂದಾಗಲೂ ಅದೇ ಥರ ಹೇಳ್ತಾಯಿದ್ರು. ಬಟ್ ಕೊಹ್ಲಿ ಈಗ ಯಾವ ಫಾರ್ಮಲ್ಲಿದ್ದಾರೆ, ಇಂಡಿಯಾ ಯಾವ ಟೀಮ್ ಯಾವ ಥರ ಇದೆ ಅಂತೆಲ್ಲ ಗೊತ್ತಿದೆ. ಅದೆಲ್ಲ ಏನು ಮಾಡೋಕ್ಕೆ ಬರಲ್ಲ. ಫ್ಯಾನ್ಸ್ ಕೆಲವರು ಆ ಥರ ಕೆಲವರು ಮಾತಾಡ್ತಾರೆ, ಬಟ್ ಅದೆಲ್ಲ ರಾಂಗು. ಬಟ್ ಚಾರ್ಮು ಅದೇನು ಹೇಳಕ್ಕೆ ಬರಲ್ಲ. ಇವ್ರು ಆಟ ಅವತ್ತಿನ ದಿನದ ಲಕ್ಕು ಆಡ್ತಾರೆ ಅಷ್ಟೇ. ಈ ಸಲ ಕಪ್ ನಮ್ದೇನೋ ಹೇಳೋ ಚಾನ್ಸಸ್ RCB ಕೊಡುತ್ತಾ? ಪ್ರತಿ ವರ್ಷವೂ ಹೇಳ್ತಾ ಇದ್ದೀವಿ ಮೇಡಮ್, ಈ ವರ್ಷ ಇಲ್ಲ ಅಂದರೆ ಮತ್ತೆ ಮುಂದಿನ ವರ್ಷ ಅದೇ ಸ್ಲೋಗನ್ ಜೊತೆಗೆ ಬರ್ತೀವಿ. ಬಟ್ ಈ ಸಲ ನಿನ್ನೆ ಗೆದ್ದಿದ್ದ ಮ್ಯಾಚ್ ಮಾತ್ರ CSK ಮೇಲೆ ತುಂಬ ಸೂಪರ್. ಫುಲ್ ಸೆಲೆಬ್ರೇಟೇ ಮಾಡಿಬಿಟ್ಟಿದ್ರ ಪಟಾಕಿ ಎಲ್ಲ? ಹೌದು ನೋಡಿ ಮೇಡಮ್, ವಾಯ್ಸೇ ಹೋಗ್ಬಿಟ್ಟಿದೆ ನಿನ್ನೆ ಕೂಗಾಡಿದ ಹೊಡೆತಕ್ಕೆ. ಅಷ್ಟು ಎಂಜಾಯ್ಮೆಂಟ್ ಮಾಡಿದ್ದೀವಿ. ಯಾಕಂದರೆ ಒಂದು ಫೈನಲ್ ಟೈಪೇ ಇದ್ದಿದ್ದು, ನಿನ್ನೆ ನಾಕೌಟೇ ಮ್ಯಾಚ್ ಇದ್ದಿದ್ದು. ಅಂಥ ಮ್ಯಾಚಲ್ಲಿ ಗೆದ್ಕೊಂಡ್ಬಂದಿದ್ದಾರೆ, ಅದಕ್ಕೂ ತುಂಬ ಖುಷಿ ಇದೆ. CSK ಫ್ಯಾನ್ಸಿಗೆ ಲಾಸ್ಟಾಗಿ ಏನು ಹೇಳ್ತೀರಾ? CSK ಫ್ಯಾನಿಗೆ ಏನೂ ಆಗಿಲ್ಲ, ಏನು ಹೇಳೋಕ್ಕಾಗತ್ತೆ. ಸೋತಿದ್ದಾರೆ ಪಾಪ, ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದರು. ಧೋನಿಗೋಸ್ಕರ ಇದ್ದರು, ಇನ್ಮೇಲೆ CSK ಫ್ಯಾನ್ಗಳು ಇರಲ್ಲ. ಧೋನಿ ಇದ್ದರು ಅಂತ ಧೋನಿ ಜೊತೆಗೆ CSK ಫ್ಯಾನ್ ಜಾಸ್ತಿ ಇದ್ದರು, ಇನ್ಮೇಲೆ ಅವರು ಇರಲ್ಲ. ಅವರೆಲ್ಲ ಮತ್ತೆ RCBಗೆ ಬರ್ತಾರೆ, ವೆಲ್ಕಮ್ ಮಾಡ್ತೀವಿ ಅಷ್ಟೇ ಅವರಿಗೆ. ಯಾವಾಗಲೂ ಡೋರ್ಸ್ ಆರ್ ಓಪನ್ ಅಂತನಾ? ಹೌದೌದು, ಯಾವಾಗಲೂ RCB ಯಾವತ್ತು ಡೋರ್ ಓಪನ್ನೇ. ಅದು ಕಡಿಮೆ ಆಗೋದೇ ಅಲ್ಲ ಫ್ಯಾನ್ ಬೇಸು. ಕೊಹ್ಲಿ ಇರಲಿ ಅಥವಾ ಯಾವುದೇ ಪ್ಲೇಯರ್ ಇರಲಿ, RCB ನಮ್ಮ ಟೀಮು, ನಮ್ಮ ಕರ್ನಾಟಕ ಟೀಮು, ನಾವು RCBಗೆ ಸಪೋರ್ಟು. ಈ ಸಲ ಕಪ್ ನಮ್ಮದೇ. ಹೌದು, ಪ್ರತಿ ಸಲನೂ ಅದೇ ಡೈಲಾಗು. ಈ ಸಲ ಬರಲ್ಲ ಅಂದರೆ ಮತ್ತೆ ಮುಂದಿನ ಸಲ. ಆದರೂ ಈ ಸಲ ಕಪ್ ನಮ್ಮದೇ. ಇನ್ನೂ ಹೋಪ್ಸ್ ಇದೆ, 3 ಮ್ಯಾಚ್ ಇದೆ, ಕಾಯೋಣ. ಎಷ್ಟು ಖುಷಿ ಆಯಿತು RCB ಪ್ಲೇಯರ್ಸ್ಗೆ ಹೋಗಿದೆ? ನಿನ್ನೆ ಕೂತ್ಕೊಂಡು ನೋಡ್ತಾ ಇದ್ದೀವಿ, ಫರ್ಗುಸನ್ ಮೇಲೆ ಕೋಪ ಬಂದ್ಬಿಡ್ತು ಸ್ವಲ್ಪ. ಆಮೇಲೆ ನೋಡ್ತಾ ಓಕೆ ಇವಾಗ ಹೊಡಿತಾರೆ ಅವಾಗ ಹೊಡಿತಾರೆ ಕಾಯ್ಕೊಂಡಿದ್ದೀವಿ. ಲಿಟ್ರಲಿ ನಮ್ಮ ಅಪ್ಪ ಬಂದು ನನಗೆ ಹೊಡಿಬೇಕಿತ್ತು, ಹಂಗೆ ಕಿರ್ಚಾಡಿದ್ದೀನಿ ಮನೆಯಲ್ಲಿ. ರೋಡ್ ಫುಲ್ ಖಾಲಿ ಇತ್ತು. ಫುಲ್ ಖುಷಿಯಾಗಿದೆ. ಹಬ್ಬನೇ ಮಾಡಿದ್ದೀರಾ ನೆನೆ RCB ಫ್ಯಾನ್ಸ್? ಫುಲ್ ಹಬ್ಬ ಆಗಿದೆ. ಇನ್ನೂ ಪ್ಲೇ ಆಫ್ಸ್ ಅಷ್ಟೇ ಅಲ್ವಾ, ಮ್ಯಾಚ್ ಇನ್ನೂ ಬಾಕಿ ಇದೆ. ಪ್ಲೇ ಆಫ್ ಇವಾಗ ಎಂಟ್ರ್ ಆಗಿದ್ದಾರೆ, ಸೊ ಸ್ಟಿಲ್ ಮೋರ್ ಟು ಗೋ. ಕಮ್ ಬ್ಯಾಕ್ ಮಾಡಿದ್ದು ಇವಾಗ ಸೋತಿದ್ದು ಪರವಾಗಿ, ನಮಗೆ ಅಷ್ಟು ಕಮ್ ಬ್ಯಾಕ್ ಮಾಡಿದ್ದು ಇದು ನಮಗೆ ಪ್ರೈಡ್ ಇದೆ. ಕಂಟಿನ್ಯೂಸ್ 6 ಮ್ಯಾಚಸ್ ಯಾರು ಗೆದ್ದಿದ್ದಾರೆ? ಕಂಟಿನ್ಯೂಸ್ 6 ಮ್ಯಾಚ್. ಅದು ಕೆಳಗಡೆ ಬಾಟಮ್ 10th ಪ್ಲೇಸಲ್ಲಿ ಇದ್ದವರು ಮೇಲ್ ತನಕ ಬಂದಿದ್ದಾರೆ ಅಂದರೆ ಯಾರು ಬಂದಿದ್ದಾರೆ? ಸೊ ಇಟ್ಸ್ ಹುಡುಗಿರ್ ಲಕ್ಕಿದೆ ಅಂತ. ಹೌದು ಇದೆ, ಲಕ್ಕಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಲಕ್ಕಿರಲೇಬೇಕು ಸ್ವಲ್ಪ. 98% ಹಾರ್ಡ್ ಲಕ್ಕಿದ್ರು, 2% ಲಕ್ಕಾದರೂ ಬೇಕು. ಲಕ್ಕಿದೆ. ಸ್ಮೃತಿ ಅವ್ರು ಕೂಡ ನೆನೆ ಹೌದು ಫುಲ್ ಲಕ್ಕಿ ಲೇಡಿ ಅವರು ಬಂದಿದ್ದು ಒಳ್ಳೇದಾಯಿತು. ಆಮೇಲೆ ಅದೇ 0.1% ಇತ್ತು ಪ್ರಾಬಬಿಲಿಟಿ. ಯಾವುದೋ ಆಫ್ಟರ್ 38 ಮ್ಯಾಚಸ್ ಏನೋ 0.2 0.1 ಇತ್ತು. ಅದಾದಮೇಲೆ ಈ ಥರ ಕಮ್ ಬ್ಯಾಕ್ ಮಾಡಿದ್ದು ಖುಷಿ ಆಯಿತು. AB de Villiers ಟ್ವೀಟ್ ಸಹ ಮಾಡಿದ್ದಾರೆ, ಒಳ್ಳೆ ಟರ್ನ್ ಆಯಿತು ಮ್ಯಾಚ್ ಅಂತ. ಹೌದು, AB de Villiers ಅವ್ರನ್ನ ಎಷ್ಟು ಮಿಸ್ ಮಾಡ್ತೀರಾ ಮ್ಯಾಚಲ್ಲಿ? ಹೇಳೋಕ್ಕಾಗಲ್ಲ, ಯಾಕಂದರೆ ಅವರು ರಿಟೈರ್ಮೆಂಟ್ ತೊಗೊಂಡ್ರು. ಸೊ ರಿಟೈರ್ಮೆಂಟ್ ತೊಗೊಂಡ್ಮೇಲೆ ನೋ ಒನ್ ಕ್ಯಾನ್ ರಿಪ್ಲೇಸ್ ಯಾರೂ ಮಾಡೋಕ್ಕಾಗಲ್ಲ ಅವ್ರನ್ನ. ಸೊ ಇವಾಗಿರೋ ಕ್ಯಾಚ್ ಹಿಡಿದ್ರು ಇವರು ಡುಪ್ಲೆಸಿ ಅವ್ರು, ನೋಡಿದ್ರ ಸೇಮ್ ಅವ್ರ ಥರನೇ ವೈಬ್ಸ್ ಫುಲ್ಲು. ಮ್ಯಾಚ್ ಟರ್ನ್ ಆಗಿದೆ ಅಲ್ಲಿಂದ ಅಲ್ಲಿ ಪಕ್ಕ. ಗೇಲ್ ಅವ್ರನ್ನ ಎಷ್ಟು ಮಿಸ್ ಮಾಡ್ತೀರಾ? ಅವರು ಸ್ಟೇಡಿಯಮಲ್ಲಿ ಇದ್ದರು, ಅವರು ಆಯೆಲ್ಲ ಮಾಡಿದ್ರು. ನಾವು ಫುಲ್ ಪಿನ್ ಟು ಪಿನ್ ನೋಡಿದ್ದೀವಿ ಮ್ಯಾಚು. ತುಂಬ ಖುಷಿ ಆಯಿತು ಎಲ್ಲರೂ ಬಂದಿದ್ದಕ್ಕೆ. ಈ ಸಲ ಕಪ್ ನಮ್ಮದೇ ಆಗುತ್ತೆ. ಕಪ್ ಹೊಡಿತೀವಿ. ಫೈನಲ್ಸು KKR ಮೇಲೆ ಗೌತಮ್ ಗಂಭೀರ್ಗೆ 35 ರನ್ಸಿಂದ ಹೊಡಿತೀವಿ ಫಿಕ್ಸು. ಗೌತಮ್ ಗಂಭೀರ್ ಫಿಕ್ಸ್ ಹೊಡಿಯೋದು ಅಲ್ಲ. 6 ಮ್ಯಾಚ್ ಹೊಡೆದಿದ್ದೀವಿ, ಇನ್ನು 3 ಮ್ಯಾಚ್ ಕಷ್ಟನಾ ನಮ್ಗೆ ಹೊಡಿಯೋಕ್ಕೆ? KKR ಮೇಲೆ ಫಿಕ್ಸು 35 ರನ್ನಿಂದ ಬರ್ದಿಟ್ಕೊಳ್ಳಿ. ಗೆದ್ದೇ ಗೆಲ್ತೀವಿ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಷ್ಟೇ. CSK ಉಡ್ಸಿದಲ್ಲ, KKR ಉಡ್ಸೋದು, ಗೌತಮ್ ಗಂಭೀರ್ ಉಡ್ಸೋದು ನೆಕ್ಸ್ಟ್ ಫೈನಲ್ಸಲ್ಲಿ. 2-2 ಹೊಡೆದ್ಬಿಟ್ಟು KKR ಉಡಿಸ್ತೀವಿ ಅಷ್ಟೇ ಫಿಕ್ಸು. ಅವ್ರು ಹುಡ್ಕೊಂಡು ಹೊರಟೋಗಿದ್ದಾರೆ ಪಾಪ, ಸ್ವಲ್ಪ ಬದಿಕೊಳ್ಳಿ ಅಷ್ಟೇ. ಧೋನಿ ಇದ್ರು DK ಲಾಸ್ಟ್ ಸೀಸನು DKಗೆ ನಮ್ಮ ಫಸ್ಟ್ ಸಪೋರ್ಟ್, ಆಮೇಲೆ ಧೋನಿ. DK ಗೆಲ್ಲಿ ಸಲ ಕಪ್ ನಮ್ಮದೇ ಕಪ್ಪು. KKRಗಂತ ಹೊಡಿಯೋದು ಫಿಕ್ಸ್, ಗಂಭೀರ್ ಹೊಡಿಯೋದು ಫಿಕ್ಸ್. ಪ್ಲೇಯರ್ಗೆ ಇರೋ ಪ್ಲೇಯರ್ಗೆ ರೆಸ್ಪೆಕ್ಟ್ ಮಾಡೇ ಮಾಡ್ತೀವಿ. ಟೀಮ್ ಅಂತ ಬಂದಾಗ RCB ನಾವು ಸಪೋರ್ಟ್ ಮಾಡ್ತೀವಿ. ಧೋನಿ ಆ್ಯಸ್ ಅ ಪ್ಲೇಯರ್ ಸೂಪರ್. ಟೀಮಲ್ಲೂ ಅವರು ಕ್ಯಾಪ್ಟನ್ ಮಾಡಿದ್ರೆ ಕ್ಯಾಪ್ಟನ್ಸಿನೂ ಸೂಪರ್. ಬಟ್ ಚೆನ್ನೈ ಟೀಮ್ ಬೇಡ, ನಮ್ಗೆ RCB ಬೇಕು. ಆದರೆ ಹಬ್ಬನೇ ಬೆಂಗಳೂರಲ್ಲಿ ಯಾರನ್ನೂ ಹಿಡಿಯೋಕ್ಕಾಗಲ್ಲ. ಅವತ್ತು ಟ್ರೋಫಿನ ಒಂದು ರೌಂಡ್ ಹೊಡಿಸ್ಬೇಕು ಅವತ್ತು, ಅದೊಂದು ಕೋರಿಕೆ. ಕಾವೇರಿ ಡರ್ಬಿ ನಮ್ಮದೇ, RCB ಬೆಂಗಳೂರು, ಕಾವೇರಿ ನಮ್ಮದೇ. ಗೆದ್ದಿದ್ದ ದಿವಸ ಅಂತೂ ಮಟನ್ ಬಿರಿಯಾನಿ ಫಿಕ್ಸ್ ಎಲ್ರಿಗೂ, ಎಲ್ಲ ಏರಿಯಾಗೆ ಫುಲ್ಲು. ನೀವು ಗೆದ್ದಿದ್ದ ದಿವಸ ಕಬ್ಬನ್ಪೇಟೆ, ಬಳೆಪೇಟೆ, ಚಿಕ್ಕಪೇಟೆ ಕಡೆ ಹೋಗಿ ಎಲ್ಲ ಊರ ಹಬ್ಬ ಮಾಡ್ತಾರಲ್ಲಿ. ಫಿಕ್ಸ್, ಇದಂತೂ ಫಿಕ್ಸ್. ನಮ್ಮ ಏರಿಯಲ್ಲೂ ಫಿಕ್ಸು. ಮಲ್ಲೇಶ್ವರಂ ಕಡೆ ಎಲ್ಲ ಕಡೆ ಮಟನ್ ಬಿರಿಯಾನಿ ಅನಿಸ್ತೀವಿ. ಎಕ್ಸೈಟೆಡ್ಗಿಂತ ಮುಂಚೆ ಏನು ಗೊತ್ತಾ, 6 ಮ್ಯಾಚು ಕಂಟಿನ್ಯೂಸ್ ಆಗಿ ಗೆದ್ದಿದ್ವಿ.
ಇದು RCBಯ ಹೊಸ ಅಧ್ಯಾಯ. RCB ಸರಿ, ಇಷ್ಟು ಜೋಶಲ್ಲಿದ್ದೀರಾ, ಇನ್ನೂ ಕ್ವಾಲಿಫೈಯರ್ಸ್ ಆಗಬೇಕಾಗಿದೆ, ಕಪ್ ಗೆಲ್ಲೋದು ಡೌಟ್ ಇದೆ. ಎಲ್ಲದಕ್ಕಿಂತ ಮೇಡಮ್ CSK ಮೇಲೆ ಹೊಡೆದಿದ್ದೀವಿ, ಸೇಡಿಗೆ ತೀರಿಸ್ಕೊಂಡಿದ್ದೀವಿ. ಅದೇ ತುಂಬ ಅಚೀವ್ಮೆಂಟ್ ಅನಿಸ್ತಾ ಇದೆ. ಈಗ ಒಳ್ಳೆ ಫಾರ್ಮಲ್ಲಿದ್ದೀವಿ, 6 ಮ್ಯಾಚ್ ಗೆದ್ದಿದ್ದೀವಿ. ಕಂಟಿನ್ಯೂ ಆದರೆ ಈ ಸರಿ ಕಪ್ ನಮ್ಮದೇ. ಹೇಗಿತ್ತು ಸರ್ ಸೆಲೆಬ್ರೇಷನ್? ಸೆಲೆಬ್ರೇಷನ್ ತುಂಬ ಸೆಲೆಬ್ರೇಷನ್ ಇತ್ತು. ಮನೇಲಿ ನಾನು ಒಬ್ಬನೇ ಇದ್ದೆ, ಎಲ್ಲ ಹುಡುಗರು ಬೇರೆ ಕಡೆ ಇದ್ದರು. ಒಬ್ಬನೇ ಚಪ್ಪಾಳೆ ಹೊಡಿತಾ ಇದ್ದೆ, ಒಬ್ಬನೇ ಸಿಳ್ಳೆ ಹೊಡಿತಾ ಇದ್ದೆ. ನನ್ನ ಹೆಂಡತಿ ಏನಾಯ್ತು ಅಂತ ಕೇಳ್ತಾ ಇದ್ಲು. ಆಮೇಲೆ ಹೇಳಿದೆ RCB ಮ್ಯಾಚ್ ಗೆಲ್ತು ಅಂತ. ಅವರು ಹೇಗೆ ರಿಯಾಕ್ಟ್ ಮಾಡಿ? ಅವರು ಬಂದು ಹೇಳ್ತಾ ಇಲ್ಲ, ಇನ್ನೂ ಧೋನಿ ಆಡ್ತಾ ಇದ್ದಾನೆ, ಮೋಸ್ಟ್ಲಿ ನೀವು ಗೆಲ್ಲಲ್ಲ RCB ಅಂತ. ಗೆದ್ಮೇಲೆ ಮಾತಾಡ್ತೀನಿ ಅಂದೆ. ಮಲ್ಗಿರೋಳನ್ನ ಎಬ್ರಿಸ್ಬಿಟ್ಟು ಹೇಳಿದ್ವಿ ಗೆದ್ದಿದ್ದೀವಿ ಅಂತ. ಸರ್, ಈ ಸಲ ಹೆಣ್ಮಕ್ಳು ಲಕ್ ತಂದು ಕೊಟ್ಟಿದ್ದಾರೆ RCB ಟೀಮ್ಗೆ. ಮೇಡಮ್ ಹೇಳ್ತಾರಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಫಸ್ಟ್ ಹೆಣ್ಮಕ್ಳು, ಆಮೇಲೆ ಲೇಡೀಸ್ ಫಸ್ಟ್. ಪಕ್ಕ ಗೆಲ್ಲುತ್ತಾ RCB? ಪಕ್ಕ ಮೇಡಮ್, ಈ ಸರಿ ಕಪ್ ನಮ್ದೇ. ನೋಡಿದ್ರಲ್ಲ, ಇವತ್ತು ಎಲ್ಲ RCB ಫ್ಯಾನ್ಸ್ ಬಾಯಲ್ಲೂ ಒಂದೇ, ಈ ಸಲ ಕಪ್ ನಮ್ಮದೇ ಅಂತ. ಹಾಗೆ RCB ಅವರು ಕಪ್ ಗೆದ್ದು ಹೊಸ ಅಧ್ಯಾಯ ಬರೆದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.